ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಶೋಭಾ ಕರಂದ್ಲಾಜೆ ಅವರು ಉತ್ತರ ಹುಡುಕ್ತಾರ, ರಾಜೀವ್ ಗೌಡರು ಉತ್ತರ ಹುಡುಕ್ತಾರ ಅಂತ. ಉಡುಪಿ ಚಿಕ್ಕಮಂಗ್ಳೂರು ನೋಡಿದಾಗ ಜನ ಕಳಿಸ್ಲಿಲ್ಲ ಗೋ ಬ್ಯಾಕ್ ಅಂತ. ಉಡುಪಿ ಚಿಕ್ಕಮಂಗ್ಳೂರಲ್ಲಿ BJP ಕಾರ್ಯಕರ್ತರೇ ಗೋ ಬ್ಯಾಕ್ ಶೋಭಾ ಅಂತ ಹೇಳಿದ್ದು, ಶೋಭಾನ ಕಳಿಸಿ ಅಂತ. ಈಗ ಬೆಂಗಳೂರು ಉತ್ತರಕ್ಕೆ ಬಂದಿದ್ದಾರೆ ಶೋಭಾ ಕರಂದ್ಲಾಜೆ ವರ್ಸಸ್ ಇದನ್ನ ಬೆಂಗಳೂರಿನ ಜನ ಮಾತಾಡ್ತಿದ್ದಾರೆ. ನಮ್ಮ ಕರ್ನಾಟಕ ಟಿವಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಮಲ್ಲೇಶ್ವರಂ, ಮಹಾಲಕ್ಷ್ಮಿ ಲೇಔಟು, ದಾಸರಳ್ಳಿ, ಬ್ಯಾಟ್ರಾಯಂಪುರ, ಹೆಬ್ಬಾಳ, KR ಪುರಂ, ಹೆಬ್ಬಾಳ ಇಲ್ಲೆಲ್ಲ ಹೋದಾಗ ಜನ ಮಾತಾಡ್ತಾರೆ. ಉಡುಪಿ ಚಿಕ್ಕಮಗಳೂರು ಜನನೇ ಅವ್ರನ್ನ ಗೋ ಬ್ಯಾಕ್ ಅಂತ ಕಳ್ಸಿದ್ದಾರೆ. ಹೌದು, ನಾವ್ಯಾಕೆ ಅವ್ರಿಗೆ ಓಟ್ ಹಾಕ್ಬೇಕು ಅಂತ ಸೂಕ್ಷ್ಮವಾಗಿ ನಾನು ಕೈ ಕಟ್ಟು ಹಳೆ ಚುನಾವಣೆಗಳನ್ನ ನೋಡಿದಾಗ ಜನ DB ಚಂದ್ರೇಗೌಡರನ್ನ ಗೋ ಬ್ಯಾಕ್ ಅಂದಿಲ್ಲ. ಅವತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕಾಲಿಗೆ ಚಕ್ರ ಕಟ್ಕೊಂಡು ಅವತ್ತು ಗೆಲ್ಸಿದ್ರು DB ಚಂದ್ರೇಗೌಡರು. 2014 CM ಮಾಜಿ ಮುಖ್ಯಮಂತ್ರಿ DV ಸದಾನಂದ ಗೌಡ್ರನ್ನ ಗೆಲ್ಸಿದ್ರು, ಅವತ್ತು ಗೋ ಬ್ಯಾಕ್ ಅಂದಿಲ್ಲ. 19 ಮತ್ತೆ DVS ಗೆಲ್ಸಿದ್ರು, ಅವತ್ತು ಗೋ ಬ್ಯಾಕ್ ಅಂದಿಲ್ಲ. ಬಟ್ ಶೋಭಾ ಕರಂದ್ಲಾಜೆಗೆ ಉಡುಪಿ ಚಿಕ್ಕಮಗಳೂರು ಪ್ರಾಮಾಣಿಕ BJP ಕಾರ್ಯಕರ್ತರು ಏನಾರ ಇದ್ರೆ ಅದು ಕರಾವಳಿ ಭಾಗದ BJP ಕಾರ್ಯಕರ್ತರು. ಹೌದು, ₹1 ನಿರೀಕ್ಷೆ ಮಾಡದೆ ಪ್ರೀತಿ ವಿಶ್ವಾಸ ಬಾಂಧವ್ಯಕ್ಕಾಗಿ ಕೆಲಸ ಮಾಡೋ BJP ಕಾರ್ಯಕರ್ತರಿದೆ, ಅದು ಕರಾವಳಿ ಭಾಗದವರು. ಎಲ್ಲಾ ಕಡೆನೂ ಇದಾರೆ, ಅದು ಬೇರೆ. ಅವ್ರು ಇನ್ನೊಂದ್ ಸ್ವಲ್ಪ ಒಂದ್ ಕೈ ಜಾಸ್ತಿ. ಹೌದು, ಆ ಕರಾವಳಿ ಭಾಗದ ಕಾರ್ಯಕರ್ತರೆ ಗೋ ಬ್ಯಾಕ್ ಅಂತ ಹೇಳಿ ಕಳ್ಸಿದ್ರು ಅಂತ ಅನ್ನೋದಾದ್ರೆ ಇವ್ರು ಅದಕ್ಕೆ ಇಲ್ಲಿ ಕಾರ್ಯಕರ್ತರು ಅವರೇ ಒಪ್ಕೊಂಡಿಲ್ಲ. ಇನ್ನು ಇವ್ರು ನಮ್ಗೇನ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಒಂದಷ್ಟು BJP ಕಾರ್ಯಕರ್ತರು ಸೈಲೆಂಟ್ ಆಗ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆಯನ್ನ ಕಂಪೇರ್ ಮಾಡ್ತಾರೆ ಜನ. ನಾವು ನೋಡಿದೀವಿ ಎಷ್ಟೋ ಕಾಮೆಂಟ್ಗಳನ್ನ ಜನ ಮಾತಾಡ್ಬೇಕಾರೆ. ಆ ಅಮ್ಮಂಗೆ ಕರೆಕ್ಟಾಗಿ ಹಿಂದಿ ಮಾತಾಡಕ್ ಬರಲ್ಲ, ಹೌದು, ಇಂಗ್ಲಿಷ್ ಮಾತಾಡಕ್ ಬರಲ್ಲ. ಸೆಂಟ್ರಲ್ ಮಿನಿಸ್ಟರ್ ಬೇರೆ ಆಗವ್ರೆ. ಯಾವ ಸಂದರ್ಭ ಇವ್ರು ಸರಿಯಾದ ಇಶ್ಯೂ ತಗೊಂಡು ಮಾತಾಡಿದ್ದಾರೆ ಇವರು ಹೌದು ಅಂತ ಪ್ರಶ್ನೆ ಮಾಡ್ತಾರೆ. ರಾಜೀವ್ ಗೌಡ್ರು ಪುಣ್ಯಾತ್ಮ, ಎಜುಕೇಟೆಡ್, ಚೆನ್ನಾಗಿ ವಾದ ಮಂಡಿಸುತ್ತೆ, ಚೆನ್ನಾಗಿ ಮಾತಾಡತ್ತೆ ಅಂತ. ನನಗೆ ಈ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಕೃಷ್ಣ ಬೈರೇಗೌಡರು ಹೆಂಡ್ತಿನೋ ಕ್ಯಾಂಡಿಡೇಟ್ ಆಗಿದ್ರೆ ಕ್ಲಿಯರ್ ಕಟ್ ಇವತ್ತೇ ಗೆಲುವು ಅಂತ ಹೇಳ್ಕೋಬಹುದಿತ್ತು. ಯಾಕಂದ್ರೆ ಶೋಭಾ ಕರಂದ್ಲಾಜೆ ವಿರುದ್ಧ ಅಷ್ಟು ಆಕ್ರೋಶ ವ್ಯಕ್ತ ಆಗ್ತಿದೆ ಗ್ರೌಂಡ್ ಅಲ್ಲಿ. ಶೋಭಾ ಅವ್ರಿಗೆ ಅಷ್ಟೊಂದು ದೊಡ್ಡ ವೆಲ್ಕಮ್ ಸಿಗ್ತಿಲ್ಲ. ಆಮೇಲೆ BJPಯಲ್ಲೇ ಒಂದು ವರ್ಗ ದೊಡ್ಡ ವಿರೋಧ ಮಾಡ್ತಿದೆ. ಅವ್ರು ಟಿಕೆಟ್ ಆದಾಗ ಒಂದು ಮಾತು ಹೇಳ್ತಾರೆ, ಯಾರ್ಯಾರು ನನಗೆ ಟಿಕೆಟ್ ತಪ್ಪಿಸಲು ಯತ್ನಿಸಿದ್ರು ಅವ್ರಿಗೆ ಯಾರಿಗೂ ಟಿಕೆಟ್ ಸಿಕ್ಕಿಲ್ಲ ಅಂತ CT ರವಿ ವಿರುದ್ಧ ಟೀಕೆ ಮಾಡ್ತಾರೆ ಅವಿನಯವಾಗಿ. ಹೌದು, ಒಂದು ಕ್ಷಣ ಕೂತ್ಕೊಂಡು ಶೋಭಾ ಕರಂದ್ಲಾಜೆ ಅವರು ಕಣ್ಣು ಮುಚ್ಕೊಂಡು ನನ್ನನ್ನು ಯಾಕೆ ಉಡುಪಿ ಚಿಕ್ಕಮಗಳೂರು ಜನ ವಿರೋಧ ಮಾಡಿದ್ರು, ಯಾಕೆ ನನಗೆ ಗೋ ಬ್ಯಾಕ್ ಅಂತಿದ್ದಾರೆ, ನಾನು ಮಾಡಿದ ತಪ್ಪೇನು ಅಂತ ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚನೆ ಮಾಡಿದ್ರೆ ಅವರ ಬ್ಲಂಡರ್ಸ್ ಏನೋ ಗೊತ್ತಾಗುತ್ತೆ. ಆದ್ರೆ ನೆವರ್ ಎವರ್ ಎಲ್ಲ ಬರೀ ಪುಂಡ್ ಪೋಖ್ರಿಗಳ ಕೆಲಸ, ಇದು ವಿರೋಧಿಗಳ ಕೆಲಸ. ನನ್ನನ್ನು ರೆಡ್ ಕಾರ್ಪೆಟ್ ಆಸವ್ರೆ ಅನ್ಕೊಂಡು ಓಡಾಡ್ತಿದ್ದಾರೆ. ಬಟ್ ಬೆಂಗಳೂರು ಉತ್ತರದಲ್ಲಿ ನಾನು ಕಂಡಂತೆ ಕಳೆದ 4 ಚುನಾವಣೆ ನಾನು 2009 ಎಲೆಕ್ಷನ್ ಕೂಡ ನಾನು ಜರ್ನಲಿಸ್ಟ್, ಸುವರ್ಣ ನ್ಯೂಸ್. ಅವತ್ತಿಂದ ನಾನು ಇವತ್ತಿನವರೆಗೆ ನೋಡಿದಾಗ ಜನ ಅತಿ ಹೆಚ್ಚು BJP ಅಭ್ಯರ್ಥಿಗೆ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಬೆಂಗಳೂರು ಉತ್ತರದ ಶೋಭಾ ಕರಂದ್ಲಾಜೆಗೇನೆ. ಹೌದು, ಬಟ್ ಗೊತ್ತಿಲ್ಲ, ನಾನು ಹೇಳಿದೆ ಕೃಷ್ಣ ಬೈರೇಗೌಡರು ಅಥವಾ ಮೀನಾಕ್ಷಿ ಅವರ ಶ್ರೀಮತಿ ಅವರು ಏನಾದ್ರು ಕ್ಯಾಂಡಿಡೇಟ್ ಆಗಿದ್ರೆ ಡೆಫಿನೆಟ್ಲಿ ಶೋಭಾ ಅವ್ರು ಸೋಲ್ತಿದ್ರು. ಹೌದು, ಯಾಕಂದ್ರೆ ಶೋಭಾ ಕರಂದ್ಲಾಜೆ ಅವರು ಈಗಾಗಲೇ ಅಧಿಕಾರವನ್ನ ಅನುಭವಿಸಿ ಅವರ ಅಧಿಕಾರ ಅವಧಿಯನ್ನ ಶೋ ಮಾಡಿದ್ದಾರೆ. ಅವ್ರು ಒಂದೇ ಸಲ MLA ಆಗಿರೋದು, MLC ಆಗ್ತಿರೋದು ಬೇರೆ ಕತೆ. ಅದು 1,500,000 ಓಟಲ್ಲಿ ST ಸೋಮಶೇಖರ್ ವಿರುದ್ಧ ಯಶವಂತಪುರ ಗೆದ್ದಿತ್ತು. ಬಟ್ ಅವರ ತನ್ನ ತಪ್ಪನ್ನ ತಿದ್ದಿಕೊಳ್ಳಂಗೆ ಕಾಣ್ತಾ ಇಲ್ಲ. ಈಗಲೂ ಐ ಆಮ್ ಸೂಪರ್ ಸ್ಟಾರ್ ಅಂತಾನೆ ಮಾತಾಡ್ತಾರೆ ಶೋಭಾ ಕರಂದ್ಲಾಜೆ ಅವರು. ಬ್ರಹ್ಮಾವರದಲ್ಲಿ ನಾನು ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಮಾತಾಡ್ತಿದ್ದಾರೆ. ಏನಂದ್ರು ಬ್ರಹ್ಮಾವರದಲ್ಲಿ ಒಬ್ಬ ಹಿಂದೂ ಆಫ್ ದ ರೆಕಾರ್ಡ್ ಒಬ್ಬ ವ್ಯಕ್ತಿ ಮಾತಾಡಿದ್ದು, ಇಲ್ಲ ಸರ್ ನಾವೆಲ್ಲ ಗೋ ಬ್ಯಾಕ್ ಅಂದ್ವಿ, ಈ ಸೂಕ್ಷ್ಮ ರಾಜಕಾರಣ, ಸೂಕ್ಷ್ಮ ವಲಯ ಅವೆಲ್ಲ ಸೈಡ್ಗಿಡಿ, ಒಂದೇ ಮನೇಲಿ 4 ಜನರು ಮರ್ಡರ್ ಆಯಿತು, ಮಕ್ಕಳು ಸೇರಿದಂಗೆ. ಒಬ್ಬ ಬಂದ್ಬಿಟ್ಟು ಯಾರೋ ಹೇರ್ ಹೋಸ್ಟರ್ಸು ಸಂಬಂಧಪಟ್ಟಂಗೆ ಇಲ್ಲೇ ರಾಜ್ಯದಲ್ಲೇ ಇದ್ರು, ಇಲ್ಲೇ ಕ್ಷೇತ್ರಕ್ಕೆ ಬಂದೋದ್ರು. ಅವ್ರ ಮನೆಗೆ ಹೋಗಿ ಒಂದು ಸಾಂತ್ವನ ಹೇಳೋ ಕೆಲಸ ಪಕ್ಷನ ಬಿಟ್ಟುಬಿಡಿ ಕೇಂದ್ರ ಸಚಿವರಾಗಿ ಮಾಡಲಿಲ್ಲ. ಇನ್ನಂಥವ್ರನ್ನ ಇಟ್ಕೊಂಡು ನಾವು ಏನು ಅಭಿವೃದ್ಧಿ ಮಾಡಕ್ ಸಾಧ್ಯ? ಈಗ ಅದು ಕಮ್ಯುನಿಟಿ ಆಚೆ ವ್ಯತ್ಯಾಸಗಳಿರ್ಬೋದೇನೋ. ಕನಿಷ್ಠ ಉಡುಪಿ ಚಿಕ್ಕಮಗಳೂರು ಭಾಗದ BJP ಕಾರ್ಯಕರ್ತರ ಕಷ್ಟ ಸುಖನೂ ಕೇಳಲಿಲ್ಲ, ಕೆಲಸ ಮಾಡೋದಿರ್ಲಿ ಶೋಭಾ ಕರಂದ್ಲಾಜೆ ಇವತ್ತು ವಿರೋಧ ಬರ್ತಿದ್ರೆ ಯಾರೋ ವಿರೋಧಿಗಳ ಕೆಲಸ ಅಂತ ಅನ್ಕೊಂಡಿರ್ಬೋದೇನೋ. ಆದ್ರೆ ತಾನ್ ಏನ್ ಮಾಡಿದೀನಿ ಅಂತ ಸ್ವಲ್ಪ ಆಲೋಚನೆ ಮಾಡಿದಾಗಿರೋದು. ಬಟ್ ಚುನಾವಣೆ ಘೋಷಣೆ ಆದಾಗಿದ್ದಂತ ಲೆಕ್ಕಾಚಾರ ಬೇರೆ. ಇವತ್ತು ಶೋಭಾ ಕರಂದ್ಲಾಜೆ BJPಯ ಅಭ್ಯರ್ಥಿಗಳಲ್ಲೇ ಅತಿ ಹೆಚ್ಚು ವಿರೋಧವನ್ನ ಫೇಸ್ ಮಾಡ್ತಿರ್ತಕ್ಕಂಥ ಕ್ಯಾಂಡಿಡೇಟ್. ಕರೆಕ್ಟ್ ಆಗಿ ಕಾಂಗ್ರೆಸ್ ಅವರು ಕೃಷ್ಣ ಬೈರೇಗೌಡರು, ಮಿನಿಸ್ಟ್ರು ಈ ಬೈರತಿ ಸುರೇಶು ಎಲ್ಲಾ ಸೇರ್ಕೊಂಡು ಸರಿಯಾಗಿ ನೋಡಿ. ನಾವು ಪೋಲ್ ಕ್ರಿಯೇಟ್ ಮಾಡಿದಲ್ಲೂ ಕರ್ನಾಟಕ ಟಿವಿ ಕಮ್ಯುನಿಟಿಯಲ್ಲಿ ಅತಿ ಕಡಿಮೆ ಕಂಪೇರ್ ಟು ಅದರ್ಸ್ BJP ಕ್ಯಾಂಡಿಡೇಟ್ಸ್ ಅತಿ ಕಡಿಮೆ ಮತ ಪಡೆದಂತ ವ್ಯಕ್ತಿ ಶೋಭಾ ಕರಂದ್ಲಾಜೆ.
ಸೋಷಿಯಲ್ ಮೀಡಿಯಾ ಮಂಡ್ಯದನ್ನು ಓಟ್ ಹಾಕಿರ್ತಾನೆ ಇಲ್ಲಿ. ಹೌದೌದು. ಆದರೆ ಬಿಜೆಪಿ ಕಾರ್ಯಕರ್ತರು ಅತಿ ಹೆಚ್ಚು ಬೇಸರ ವ್ಯಕ್ತಪಡಿಸುವಂತ ಕ್ಯಾಂಡಿಡೇಟ್ ಅಂದ್ರೆ ಅದು ಶೋಭಾ ಕರಂದ್ಲಾಜೆ. ಹಾಗಾಗಿ ರಾಜೀವ್ ಗೌಡ್ರಿನ 15 ದಿನ ಟೈಮ್ ಇದೆ. ಒಂದಷ್ಟು ಲೆಕ್ಕಾಚಾರ ಮಾಡಿದ್ರೆ ಒಂದು ಇದಾಗ್ಬೋದೇನೋ. ನಾನೀಗ ಮತ್ತೆ ಆದಷ್ಟು ನಮ್ಮ ಜನಗಳಿಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಬಿಡ್ತೀನಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸ್ನೇಹಿತರೆ, ಮೊನ್ನೆ ಕಳೆದ ಚುನಾವಣೆಯಲ್ಲಿ 2019ರಲ್ಲಿ ಇಲ್ಲಿ ಕೃಷ್ಣ ಬೈರೇಗೌಡರು 6,75,000 ಮತ ಪಡೆದಿದ್ರು. ಸದಾನಂದ ಗೌಡರು 8,21,000 ಮತ ಪಡೆದಿದ್ರು. 1,46,000 ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ರು ಸದಾನಂದ ಗೌಡರು. 2023 MLA ಎಲೆಕ್ಷನ್ 6,04,000 ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ, 7,71,000 ಬಿಜೆಪಿ ಅಭ್ಯರ್ಥಿಗಳಿಗೆ, 1,66,000 ಲೀಡ್ ಇದ್ದಾರೆ. ಅಂಡ್ ಮತ್ತೊಂದು ವಿಷಯ ಅಂದ್ರೆ ಇಲ್ಲಿ JDS ಇಲ್ಲಿ ಎಸ್ ಟಿ ಸೋಮಶೇಖರ್ ಈಗ ಅವರು ಕಾಂಗ್ರೆಸ್ಗೆ ಮೂವ್ ಆಗ್ತಾ ಇದ್ದಾರೆ. ಅವ್ರದ್ದು 1 ಲಕ್ಷ ವೋಟ್ ಆ ಕಡೆ ಸ್ವಿಚ್ ಓವರ್ ಆಗುತ್ತೆ. JDS ನ ಜವರಾಯಗೌಡ ಬಿಜೆಪಿ ವೋಟ್ ಮಾಡ್ತಾರೆ. ಆಗ 6 ಲಕ್ಷ ಕಾಂಗ್ರೆಸ್ ವೋಟು 7 ಲಕ್ಷಕ್ಕೆ ಇನ್ಕ್ರೀಸ್ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ JDS ನ XMLA ಮಂಜುನಾಥ್ ಕಾಂಗ್ರೆಸ್ ಸೇರಿದ್ದಾರೆ. ಅವ್ರು 82,000 ಮತ ಪಡೆದಿದ್ರು. ಅಲ್ಲೊಂದು 50,000 ಇನ್ಕ್ರೀಸ್ ಆಗುತ್ತೆ. 7.5 ಲಕ್ಷಕ್ಕೆ ಬಂದು ನಿಲ್ತಾರೆ. ಹಾಗೇನೆ JDS ನ ಇನ್ನು ಉಳಿದಂತ ಮತಗಳ ಸಂಖ್ಯೆ ಏನಿನ್ನು 2 ಲಕ್ಷದಲ್ಲಿ 1 ಲಕ್ಷ ಕಾಂಗ್ರೆಸ್ ಕಡೆ ಹೋಗ್ಬೋದು, 1 ಲಕ್ಷ ಬಿಜೆಪಿ ಕಡೆಗೆ ಬರ್ಬೋದು. ಟಫ್ ಫೈಟ್ ಇದೆ. ನರೇಂದ್ರ ಮೋದಿ ಸೂಪರ್ ಸ್ಟಾರ್ ಬಿಕಾಸ್ ಆಫ್ ಕಾಂಗ್ರೆಸ್ ಅಲ್ಲಿ ಯಾರು ಬೆಸ್ಟ್ ಸ್ಟಾರ್ ಇಲ್ಲ. ಹಾಗಾಗಿ ರಾಹುಲ್ ಗಾಂಧಿಗೂ ಮೋದಿಗೂ ಕಂಪೇರ್ ಮಾಡಂಗೇ ಇಲ್ಲ. ನರೇಂದ್ರ ಮೋದಿ ಕಾರಣಕ್ಕೆ ಬಿಜೆಪಿ ಗಟ್ಟಿ ಆಗಿದೆ. ಹಾಗಂತ ಶೋಭಾ ಕರಂದ್ಲಾಜೆನೂ ಒಪ್ಕೊಂಡು ಓಟ್ ಹಾಕ್ತಾರೆ. ಬುದ್ಧಿವಂತರು ಅಂದ್ರೆ ಕಷ್ಟ. ಎಜುಕೇಟೆಡ್ ವೋಟರ್ಸ್ ಜಾಸ್ತಿ, ಚಿಂತನೆ ಮಾಡೋರು ಜಾಸ್ತಿ. ಅತಿ ಹೆಚ್ಚು ಕನ್ನಡ ವೋಟರ್ಸ್ ಇದಾರೆ ಇಲ್ಲಿ. ಬ್ಯಾಂಗ್ಳೂರ್ ಸೌತ್ ಅಲ್ಲಿ ಕನ್ನಡ ವೋಟರ್ಸ್ ಇದಾರೆ. ಬಟ್ ಬೊಮ್ಮನಹಳ್ಳಿ BTM ಬಂದಾಗ ತೆಲುಗು ಮತ್ತೆ ಹಿಂದಿ ಭಾಷಿಕರು ಬಂದ್ಬಿಡ್ತಾರೆ ಬೊಮ್ಮನಹಳ್ಳಿ ಕಡೆಗೆ. ಸೆಂಟ್ರಲ್ ಬರೀ ಉರ್ದು ಹಿಂದಿನೇ ತುಂಬಾ ಐತೆ. ಮಹದೇವಪುರ, ಶಿವಾಜಿನಗರ ಇವೆಲ್ಲ ಅತಿ ಹೆಚ್ಚು ಕನ್ನಡ ಭಾಷಿಕರು ಇರತಕ್ಕಂಥ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಉತ್ತರ. ಕರ್ನಾಟಕದವರೇ ಜಾಸ್ತಿ ಇರೋ ಕ್ಷೇತ್ರ ಬೆಂಗಳೂರು ಉತ್ತರ. ಆಲೋಚನೆ ಮಾಡ್ತಾರೆ. ಶೋಭಾ ಕರಂದ್ಲಾಜೆ ಇವೆಲ್ಲವನ್ನು ಡೆವಲಪ್ಮೆಂಟ್ಸ್ ನೋಡ್ತಿದ್ರೆ ಬಿಜೆಪಿ ಕಾರ್ಯಕರ್ತರಿಗೂ ಬೇಸರವಾದಂತ ವ್ಯಕ್ತಿ. ರಾಜೀವ್ ಗೌಡರು ಸರಿಯಾಗಿ ವ್ಯವಹಾರ ಮಾಡಿದ್ರೆ, ಸರಿಯಾಗಿ ಚುನಾವಣೆ ಮಾಡಿದ್ರೆ ಟಫೆಸ್ಟ್ ಕ್ಷೇತ್ರ ಬಿಜೆಪಿಗೆ. ಸೆಂಟ್ರಲ್ ಗಿಂತ ಟಫೆಸ್ಟ್ ಕ್ಷೇತ್ರ ಅಂದ್ರೆ ನಾರ್ತ್ ಈಸ್ಟ್ ಬಿಕಾಸ್ ಆಫ್ ಶೋಭಾ ಕರಂದ್ಲಾಜೆ. ಅವ್ರ ಮೇಲಿನ ಸಿಟ್ಟು, ಅವ್ರ ಮೇಲಿನ ಬೇಸರ, ಅವ್ರ ಮೇಲಿನ ಅಭಿಪ್ರಾಯ ಬಿಜೆಪಿಗೆ ಕಷ್ಟ ಆಗ್ತಿದೆ ಈ ಕ್ಷಣಕ್ಕೆ. ಎಸ್ ವೀಕ್ಷಕರ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸಂಸದರು ಯಾರಾಗಬೇಕು? ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಅವರ, ಕಾಂಗ್ರೆಸ್ನಿಂದ ಪ್ರೊಫೆಸರ್ ರಾಜೀವ್ ಗೌಡ್ರ? ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರು ಪ್ರಧಾನಿ ಆಗ್ಬೇಕು, ನರೇಂದ್ರ ಮೋದಿನ, ರಾಹುಲ್ ಗಾಂಧಿನ? ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.